PSSM ಸ್ಥಾಪನೆ ಆಗಿರೋದು ಆಧ್ಯಾತ್ಮಿಕ ವಿದ್ಯೆಯನ್ನು ಪ್ರಚಾರ ಮಾಡಕ್ಕೆ ಅಂತ ಪತ್ರಿಕೆ ಯಾವಾಗಲೂ ಹೇಳ್ತಾರೆ. PSSM ಅಂದ್ರೇನೆ ಒಂದು ಆಧ್ಯಾತ್ಮಿಕ ವಿದ್ಯೆಯ ವಿಶ್ವವಿದ್ಯಾಲಯ ಅಂತ ಹೇಳ್ತಾರೆ. ಹಾಗೆ ಶ್ರೀಕೃಷ್ಣ ಕೂಡ ಹೇಳಿರ್ತಾರೆ, ಹಲವಾರು ಶಾಸ್ತ್ರ ಇದೆ, ಅರ್ಥಶಾಸ್ತ್ರ ಇದೆ, ಸಸ್ಯಶಾಸ್ತ್ರ ಇದೆ, ಭೂವಿಜ್ಞಾನ ಶಾಸ್ತ್ರ ಇದೆ, ಆದ್ರೆ ನಾನು ಮಾತ್ರ ಆಧ್ಯಾತ್ಮಿಕ ಶಾಸ್ತ್ರಜ್ಞ, ನನಗೆ ಇಷ್ಟ ಆಗಿರೋದು ಆಧ್ಯಾತ್ಮಿಕ ಶಾಸ್ತ್ರ ಅಂತ ಹೇಳ್ತಾರೆ. ಹಾಗೆ PSSM ಕೂಡ ಆಧ್ಯಾತ್ಮಿಕ ಶಾಸ್ತ್ರವನ್ನ ಎಲ್ಲಾರ್ಗೂ ತಿಳಿಸಕ್ಕೆ, ಹಾಗೆ ಪತ್ರಿಕೆಯವರು ಪರ್ಟಿಕ್ಯುಲರ್ ಆಗಿ ಹೇಳ್ತಾರೆ, ಆಧ್ಯಾತ್ಮಿಕ ಶಾಸ್ತ್ರದಲ್ಲಿ ಲೆಕ್ಕವಿಲ್ಲದಷ್ಟು ಆಧ್ಯಾತ್ಮಿಕ ಗ್ರಂಥಗಳಿವೆ, ಮತ್ತೆ ಆಧ್ಯಾತ್ಮಿಕ ಶಾಸ್ತ್ರಜ್ಞರು ಕೂಡ ಇದ್ದಾರೆ. ಈ PSSM ನ ಉದ್ದೇಶ ಏನಂದ್ರೆ, ಈ ಆಧ್ಯಾತ್ಮಿಕ ಗ್ರಂಥಗಳ ಸಾರವನ್ನು ತೆಗೆದು ಬೋಧನೆ ಮಾಡುವುದು, ಇದನ್ನು ಸುಲಭವಾದ ರೀತಿಯಲ್ಲಿ ಜನರಿಗೆ ಮುಟ್ಟಿಸುವಂಥದ್ದು, ಅದೇ ನಮ್ಮ PSSM ನ ಉದ್ದೇಶ ಹೇಳ್ತಾರೆ. ಮತ್ತೆ ಇನ್ನೊಂದು ವಿಷಯನ ಹೇಳ್ತಾರೆ, ಪ್ರಪಂಚದಲ್ಲಿ ಪ್ರಾಪಂಚಿಕ ವಿದ್ಯೆಗಳನ್ನ ತಿಳ್ಕೊಳಕ್ಕೆ ಎಷ್ಟೋ ಯೂನಿವರ್ಸಿಟಿಗಳಿವೆ, ಆದ್ರೆ ಆಧ್ಯಾತ್ಮಿಕ ಶಾಸ್ತ್ರ ತಿಳ್ಕೊಳಕ್ಕೆ PSSM ಒಂದು ಯೂನಿವರ್ಸಿಟಿ. ಅದರಲ್ಲಿ ಅಗಾಧವಾದಂತ ಆಧ್ಯಾತ್ಮಿಕ ಶಾಸ್ತ್ರದ ಜ್ಞಾನ ಇದೆ ಅಂತ ಹೇಳ್ತಾರೆ. ನೆಕ್ಸ್ಟ್ ಅವ್ರು ಏನ್ ಹೇಳ್ತಾರೆ, 6 ಸಿದ್ಧಾಂತಗಳಿವೆ ಅಂತ ಹೇಳ್ತಾರೆ. ಯಾವ್ದು ಅದು 6 ಸಿದ್ಧಾಂತ ಅಂತ ಹೇಳಿದ್ರೆ, ಅವ್ರು ಹೇಳ್ತಾರೆ, ಒಂದನೇದು ಆತ್ಮ ಸಿದ್ಧಾಂತ. ಆಧ್ಯಾತ್ಮಿಕ ಶಾಸ್ತ್ರದ 6 ಸಿದ್ಧಾಂತಗಳಲ್ಲಿ ಆತ್ಮ ಸಿದ್ಧಾಂತ ಒಂದನೆಯದು, ಜನ್ಮ ಮತ್ತು ಪುನರ್ಜನ್ಮ ಸಿದ್ಧಾಂತ ಎರಡನೆಯದು, ಮೂರನೆಯದು ಕರ್ಮ ಮತ್ತು ಕರ್ಮಫಲ ಸಿದ್ಧಾಂತ ಮೂರನೆಯದು, ಪುರೋಗಮನ ಸಿದ್ಧಾಂತ ನಾಲ್ಕನೆಯದು, ಯೋಗ ಸಿದ್ಧಾಂತ ಐದನೆಯದು, ಕಡೆಯದು ಮತ್ತೆ 6ನೇ ಸಿದ್ಧಾಂತ ಅನೇಕ ಸಿದ್ಧಾಂತ ಅಂತ ಹೇಳ್ತಾರೆ. ಒಂದೊಂದನ್ನೇ ಚಿಕ್ಕದಾಗಿ ನಾವು ತಿಳ್ಕೊಳ್ಳೋಣ. ಮೊದಲನೇದು ಆಧ್ಯಾತ್ಮಿಕ ಶಾಸ್ತ್ರ 6 ಸಿದ್ಧಾಂತಗಳಲ್ಲಿ ಒಂದನೇದು ಅಂದ್ರೆ ಆತ್ಮ ಸಿದ್ಧಾಂತ. ಆತ್ಮ ಸಿದ್ಧಾಂತ ಅಂದ್ರೆ ಏನು ಅಂದ್ರೆ, ಫಸ್ಟ್ ನಾವು ಆತ್ಮ ಅನ್ನೋದನ್ನ ತಿಳ್ಕೊಳ್ಳೋದೇ ಆತ್ಮ ಸಿದ್ಧಾಂತ. ನಾವು ಶರೀರದಲ್ಲಿ ಜೀವಿಸ್ತಾ ಇರ್ತೀವಿ, ಮನಸ್ಸಿನಲ್ಲಿ ಜೀವಿಸ್ತಾ ಇರ್ತೀವಿ. ನಾವು ಆತ್ಮ ಪದಾರ್ಥ ಅಂತ ತಿಳ್ಕೊಳ್ಳೋದೇ ಆತ್ಮ ಸಿದ್ಧಾಂತ. ಗಾಳಿ ಬೆಳಕು ಎಲ್ಲ ಕಡೆ ಇರುತ್ತೆ, ಹಾಗೆ ಆತ್ಮ ಕೂಡ ಎಲ್ಲ ಕಡೆ ಇರುತ್ತೆ, ಅದನ್ನ ನಾವು ತಿಳ್ಕೊಳ್ಬೇಕು. ಒಂದು ಬೇರೆ ವ್ಯಕ್ತಿಯಲ್ಲಿ, ನಮ್ಮಲ್ಲಿ ಎಲ್ಲ ಕಡೆ ಆತ್ಮ ಪದಾರ್ಥ, ಎಲ್ಲವೂ ಆತ್ಮ ಪದಾರ್ಥ. ಇವಾಗ ನಾವು ಹೇಳ್ತಿದೀವಿ ಅಂದ್ರೆ ಅದು ಹೇಳ್ತಾ ಇರೋದು ಕೂಡ ಒಂದು ಆತ್ಮ, ಕೇಳಿಸ್ಕೊಳ್ತಾ ಇದೀವಿ ಅಂದ್ರೆ ಕೇಳಿಸ್ಕೊಳ್ತಾ ಇರೋದು ಕೂಡ ಒಂದು ಆತ್ಮ ಅನ್ನೋದನ್ನ ನಾವು ಅರ್ಥ ಮಾಡ್ಕೋಬೇಕು. ನಾವು ನಮ್ಗೆ ಗೊತ್ತಿಲ್ಲದೆ ಒಂದು ನಾವು ಆತ್ಮನೇ, ನಮ್ಗೆ ತಿಳಿದಿರ್ಲಿ ತಿಳಿದೇ ಇರ್ಲಿ, ಅದು ನಮ್ಗೆ ಅರ್ಥ ಆದ್ರೂ ಕೂಡ ಆಗದೆ ಇದ್ರು ಕೂಡ ಅದು ಆತ್ಮ ಪದಾರ್ಥನೇ. ಇದು ಹೇಗೆ ತಿಳಿಯುತ್ತೆ ನಾವು ಆತ್ಮ ಅಂತ ಅಂದ್ರೆ, ಧ್ಯಾನ ಮಾಡ್ಬೇಕು. ನಾವು ಧ್ಯಾನ ಮಾಡಿದಂತೆ ನಮ್ಗೆ ಸತ್ಯ ಗೊತ್ತಾಗುತ್ತೆ, ನಾವು ಶರೀರ ಅಲ್ಲ, ಬರೀ ಶರೀರ ಅಲ್ಲ, ಆತ್ಮ ಪದಾರ್ಥ. ನಾವು ಆತ್ಮಕ್ಕೆ ಅಂಟಿಕೊಂಡಿರ್ಬೇಕು. ನಾವು ಜನ್ಮ ತಗೊಂಡಾಗ ನಮ್ಮ ಆತ್ಮ ನಮ್ಮ ದೇಹದ ಜೊತೆ ಈ ಭೂಮಿಗೆ ಬರುತ್ತೆ ಅನ್ನೋದನ್ನ ನಾವು ತಿಳ್ಕೊಳ್ಬೇಕು. ಇದಕ್ಕೆ ಮೂಲ ಏನು ಅಂತಂದ್ರೆ ಧ್ಯಾನ. ಮತ್ತೆ ಎಲ್ಲ ಲ್ಯಾಂಗ್ವೇಜ್ ಅಲ್ಲೂ ಕೂಡ ಆಲ್ಫಾಬೆಟ್ಸ್ ಇರುತ್ತೆ. ಹಾಗೆ ಈ ಆಧ್ಯಾತ್ಮಿಕ ಶಾಸ್ತ್ರದಲ್ಲಿ ಮೊದಲನೇ ಆಲ್ಫಾಬೆಟ್ ಏನು ಅಂದ್ರೆ ಆತ್ಮ ಅನ್ನೋದನ್ನ ತಿಳ್ಕೊಳ್ಳೋದೇ ಮೊದಲನೇ ಆಲ್ಫಾಬೆಟ್. ಅಂದ್ರೆ ಆಧ್ಯಾತ್ಮಿಕ ಶಾಸ್ತ್ರಕ್ಕೆ ಇದು ಅಷ್ಟು ಇಂಪಾರ್ಟೆಂಟ್. ಆತ್ಮ ಅನ್ನೋದು ತಿಳ್ಕೊಳ್ಳೋದು ಜೊತೆ ಇಂಪಾರ್ಟೆಂಟ್ ಇದರಲ್ಲಿ ಅಂತ ಹೇಳ್ತಾರೆ. ಮತ್ತೆ ಇದನ್ನ ತಿಳ್ಕೊಂಡ್ರೆ ಏನಾಗತ್ತೆ, ಇದನ್ನ ತಿಳ್ಕೊಂಡ್ರೆ ದುಃಖ ಇರಲ್ಲ, ಯಾವಾಗ್ಲೂ ಸಂತೋಷ. ಹಾಗಂದ್ರೆ ಏನು, ದುಃಖ ಅಂದ್ರೆ ಏನು? ಇದಕ್ಕೆ ನಮ್ಮ ಆತ್ಮಕ್ಕೆ ಹುಟ್ಟು ಸಾವು ಇಲ್ಲ. ಯಾಕೆಂದ್ರೆ ನಾವು ಮರಣ ಅಂದ್ರೆ ದುಃಖದಲ್ಲಿರ್ತೀವಿ. ಆದ್ರೆ ಯಾವಾಗ ನಾವು ಆತ್ಮ ಅಂತ ತಿಳ್ಕೊಳ್ತೀವಿ, ಆತ್ಮಕ್ಕೆ ಹುಟ್ಟು ಇಲ್ಲ, ಸಾವು ಇಲ್ಲ, ಅದು ಪರ್ಮನೆಂಟ್. ಅದು ಯಾವಾಗ ತಿಳ್ಕೊಳ್ತೀವಿ ಅಂದ್ರೆ ದುಃಖ ಇರೋದಿಲ್ಲ. ನಾವು ಶರೀರಕ್ಕೆ ಮಾತ್ರ ಸಾವಿದೆ, ಆತ್ಮಕ್ಕೆ ಸಾವಿಲ್ಲ ಅಂತ ತಿಳ್ಕೊಂಡಾಗ ನಮ್ಗೆ ದುಃಖ ಬರೋದಿಲ್ಲ. ಮತ್ತೆ ಪ್ರತಿಯೊಂದು ನಮ್ಗೆ ಅನುಭವಗಳು
ಕಹಿ ಅನುಭವ ಆದಾಗ ನಾವು ಬೇಜಾರು ಮಾಡ್ಕೊಳ್ತೀವಿ, ಇದು ನನಗೆ ಯಾವ ಶಿಕ್ಷೆ, ಯಾವ ಜನ್ಮದ ಕರ್ಮಫಲ ಅನ್ಕೊಳ್ತೀವಿ. ಅವಾಗ ದುಃಖ ಉಂಟಾಗುತ್ತೆ. ನಾವ್ ಯಾವಾಗ ಆತ್ಮ ಇದಕ್ಕೆ ಇದು ಶಿಕ್ಷೆ ಅಲ್ಲ, ಇದೊಂದು ಶಿಕ್ಷಣ, ಅನುಭವ, ಇದರಿಂದ ಜ್ಞಾನ ಬರ್ತಾ ಇದೆ ಆತ್ಮಕ್ಕೆ ಅಂತ ಯಾವಾಗ ತಿಳ್ಕೊಳ್ತೀವಿ ಅವಾಗ ದುಃಖ ಇರಲ್ಲ. ಮತ್ತೆ ನಾವು ಬೇರೆಯವರನ್ನು ಕೂಡ ಆತ್ಮ ಸ್ಥಿತಿಯಲ್ಲಿ ಕಾಣ್ತೀವಿ. ಅವಾಗ ನಾವು ಆತ್ಮಸ್ಥಿತಿಯಲ್ಲಿ ಯಾವಾಗ ಕಾಣ್ತೀವಿ ನಾವು ಬೇರೆಯವರಿಗೆ ನೋವು ಉಂಟು ಮಾಡಲ್ಲ, ಮತ್ತೆ ಬೇರೆಯವರಿಗೆ ಕಷ್ಟಗಳನ್ನ ಕೊಡಲ್ಲ, ಪ್ರಾಣಿ ಹಿಂಸೆಯನ್ನ ಮಾಡಲ್ಲ. ಎಲ್ಲವೂ ಆತ್ಮ ಅಂತ ತಿಳ್ಕೊಂಡಾಗ ನಮಗೆ ದುಃಖ ಇರಲ್ಲ, ಇರುವುದೆಲ್ಲ ಸಂತೋಷನೇ. ಸೊ ಇದಕ್ಕೆ ನಾವು ಫಸ್ಟ್ ಆತ್ಮ ಸಿದ್ಧಾಂತ ಅಂದ್ರೆ ಆತ್ಮ ಅನ್ನೋದನ್ನ ತಿಳ್ಕೊಳ್ಬೇಕು. ಇದಕ್ಕೆ ನಾವು ಹೆಚ್ಚು ಹೆಚ್ಚು ಧ್ಯಾನವನ್ನ ಮಾಡಬೇಕು. ಧ್ಯಾನವನ್ನ ಮಾಡಿದಾಗ ನಮಗೆ ಆತ್ಮ ಅನ್ನೋದು ಗೊತ್ತಾಗುತ್ತೆ. ಮತ್ತೆ ಎರಡನೇ ಸಿದ್ಧಾಂತ ಏನಂತಂದ್ರೆ ಜನ್ಮ ಪುನರ್ಜನ್ಮ ಸಿದ್ಧಾಂತ. ನಾವ್ ಅನ್ಕೊಳ್ತೀವಿ ಯಾಕೆ ಈ ಜನ್ಮ ಬೇಕು, ಬೇಡ ನಮ್ಗೆ ಇದು ಸಾಕಾಗಿದೆ ನಮ್ಗೆ ಈ ಜನ್ಮ. ಆದ್ರೆ ಈ ಆತ್ಮ ಜ್ಞಾನ ಪಡ್ಕೊಳಕ್ಕೆ ಮತ್ತೆ ಮತ್ತೆ ಜನ್ಮವನ್ನ ತಗೊಳತ್ತೆ. ಜ್ಞಾನ ಅನುಭವ ಬೇಕಾಗುತ್ತೆ ಆತ್ಮಕ್ಕೆ. ಹೀಗೆ ಅನುಭವ ಪಡ್ಕೊಂಡಾಗ ಮಾತ್ರ ನಮ್ಮ ಆತ್ಮ ಉನ್ನತಿ ಮುಕ್ತಿ ಪಡೆಯಕ್ಕೆ ಸಾಧ್ಯ ಆಗುತ್ತೆ. ಜ್ಞಾನ ಅಂದ್ರೆ ಎಲ್ಲ ಅನುಭವಗಳಿಂದ ಬರುವಂಥದ್ದು. ಆತ್ಮ ಯಾವಾಗ ಈ ಭೂಮಿಗೆ ಬರುತ್ತೆ ಅಂದ್ರೆ ಒಂದು ಶರೀರದ ಮೂಲಕ ಬರುತ್ತೆ. ಯಾವಾಗ ಶರೀರದ ಮೂಲಕ ಈ ಭೂಮಿಗೆ ಬರುತ್ತೆ ಅವಾಗ ಜನ್ಮ ಅಂತ ಹೇಳ್ತೀವಿ ಅದನ್ನ. ಯಾವಾಗ ಶರೀರದಿಂದ ಆತ್ಮ ಹೊರಗೋಗುತ್ತೆ ಅದನ್ನ ಮರಣ ಅಂತ ಹೇಳ್ತೀವಿ. ಇದಕ್ಕೆ ಜನ್ಮ ಅಂತ ಹೇಳಿದ್ರೆ ಇದು ಈ ಪ್ರಾಸೆಸ್, ಜನ್ಮ ಮತ್ತೆ ಮರಣದ ಪ್ರಾಸೆಸ್ ಮತ್ತೆ ಮತ್ತೆ ಆಗ್ತಾ ಇದೆ, ಅದನ್ನ ಪುನರ್ಜನ್ಮ ಅಂತ ಹೇಳ್ತೀವಿ. ಯಾಕೆ ಆಗ್ತಾ ಇದೆ ಅಂತಂದ್ರೆ ಅನುಭವಕ್ಕೋಸ್ಕರ ಮತ್ತೆ ಆತ್ಮದ ಮುಕ್ತಿಗೋಸ್ಕರ. ಮತ್ತೆ ಕೃಷ್ಣ ಕೂಡ ಹೇಳ್ತಾರೆ ಅರ್ಜುನನಿಗೆ, ನಾನು ಎಷ್ಟು ಜನ್ಮ ತಗೊಂಡಿದ್ದೀನಿ ಮತ್ತೆ ನೀನು ಎಷ್ಟು ಜನ್ಮ ತಗೊಂಡಿದ್ಯಾ ಅಂತ ನನಗೆ ಗೊತ್ತಿದೆ, ಆದ್ರೆ ಅದು ನಿನಗೆ ಗೊತ್ತಿಲ್ಲ. ನನ್ನ ಜನ್ಮ ನನಗೆ ತಿಳ್ಕೊಂಡಿದ್ದೀನಿ, ನಿನ್ನ ಜನ್ಮಗಳನ್ನು ಕೂಡ ನಾನು ತಿಳ್ಕೊಂಡಿದ್ದೀನಿ. ನೀನು ದ್ರೋಣಾಚಾರ್ಯರ ಬಳಿ ಬಿಲ್ಲು ವಿದ್ಯೆಯನ್ನ ಕಲಿತೆ, ನಾನು ಸಾಂಗೀವನ ಬಳಿ ಸಾಂಗೀವ ಮುನಿಗಳ ಬಳಿ ನಾನು ಆತ್ಮವಿದ್ಯೆಯನ್ನ ಕಲಿತ್ಕೊಂಡೆ. ಇದನ್ನ ಪ್ರತಿಯೊಂದು ವಿಷಯವನ್ನು ನಾನು ತಿಳ್ಕೊಂಡಿದ್ದೀನಿ. ಇದನ್ನ ನಾವು ಹೇಗೆ ತಿಳ್ಕೊಳ್ತೀವಿ ಅಂತಂದ್ರೆ ಜನ್ಮ ಪಡ್ಕೊಂಡು ಅನುಭವ ಪಡ್ಕೊಂಡಾಗ ಮಾತ್ರ ನಾವು ಇದನ್ನ ತಿಳ್ಕೊಳ್ತೀವಿ ಅಂತ ಹೇಳ್ತಾರೆ. ಸೊ ಇದ್ರಿಂದ ಪತ್ರಿಕೆಯವರು ಕೂಡ ಅದನ್ನೇ ಹೇಳ್ತಾರೆ, ನಾವು ಜನ್ಮ ಪಡ್ಕೊಳ್ಳೋದು ನಮ್ಮ ಆತ್ಮದ ಅಭಿವೃದ್ಧಿಗೋಸ್ಕರ. ಸೊ ಇದರಲ್ಲಿ ಎಷ್ಟು ಜನ್ಮಗಳಿರ್ತವೆ ಅಂದ್ರೆ ಕಡಿಮೆ ಅಂದ್ರೆ 400 ಜನ್ಮಗಳಿರ್ತವೆ. ನಾವು ಯಾವುದೋ ಜನ್ಮದಲ್ಲಿ ತಪ್ಪು ಮಾಡಿದೀವಿ ಅಂತ ಬೇಜಾರು ಮಾಡ್ಕೊಳ್ಳೋದಿಲ್ಲ, ಯಾಕಂದ್ರೆ ಅದು ಕೂಡ ಒಂದು ಅನುಭವನೇ. ಈ ಅನುಭವದಿಂದ ನಾವು ಪಾಠಗಳನ್ನ ಕಲಿತಾ ಇರ್ತೀವಿ. ಹೀಗೆ ನಮ್ಗೆ ಯಾವಾಗ ಈ 400 ಜನ್ಮ ಅದಕ್ಕಿಂತ ಹೆಚ್ಚು ಜನ್ಮಗಳು ಕೂಡ ಆಗಬಹುದು, ಅದು ನಮ್ಮ ಆತ್ಮ ಅಭಿವೃದ್ಧಿಗೋಸ್ಕರ ಅಂತ ಹೇಳ್ತಾರೆ. ಮತ್ತೆ ಮೂರನೇದು ಕರ್ಮ ಮತ್ತೆ ಕರ್ಮಫಲ ಸಿದ್ಧಾಂತ. ನಾವು ಎಷ್ಟು ಜನ್ಮ ತಗೊಂಡು ಅಲ್ಲಿ ಕರ್ಮಗಳನ್ನ ಮಾಡ್ತಾ ಇರ್ತೀವಿ. ಕೆಲವು ಕರ್ಮಗಳನ್ನ ಮಾಡೋದೇ ಇಲ್ಲ. ನಾವು ಈ ಭೂಮಿಗೆ ಬರುವಾಗ ಕೆಲವು ಕರ್ಮಗಳನ್ನ ಮಾಡ್ಬೇಕು ಅಂತ ಅನ್ಕೊಂಡ್ ಬಂದಿರ್ತೀವಿ, ಆದ್ರೆ ಈ ಭೂಮಿಯ ಮಾಯೆಯಲ್ಲಿ ಸಿಕ್ಕೊಂಡಾಗ ಕೆಲವು ಕರ್ಮಗಳನ್ನ ಮಾಡ್ತೀವಿ, ಕೆಲವು ಕರ್ಮಗಳನ್ನ ಮಾಡೋದಿಲ್ಲ. ಪ್ರತಿಯೊಂದು ಕರ್ಮಕ್ಕೂ ಒಂದು ಕಾರಣ ಇರುತ್ತೆ, ಅದಕ್ಕೆ ಅದರದೇ ಆದ ಫಲ ಕೂಡ ಇರುತ್ತೆ. ಆದ್ರೆ ನಾವು ಕರ್ಮಗಳನ್ನ ಮಾಡುವಾಗ ಅದರ ಫಲಗಳನ್ನ ನಿರೀಕ್ಷೆ ಮಾಡಬಾರ್ದು. ಎಷ್ಟು ಕರ್ಮಗಳು ಮಾಡ್ತೀವೋ ಅದು ನಮ್ಮ ಜವಾಬ್ದಾರಿ ಆಗಿರುತ್ತೆ. ನಾವು ಎಷ್ಟು ಕರ್ಮಗಳನ್ನ ಮಾಡಲು ಅದಕ್ಕೆ ಮತ್ತೆ ಮತ್ತೆ ನಾವು ಜನ್ಮಗಳನ್ನ ತಗೊಂಡ್ ಬರ್ಬೇಕು. ಹಾಗೆ ಕೃಷ್ಣ ಕೂಡ ಅರ್ಜುನನಿಗೆ ಹೇಳ್ತಾರೆ, ನೀನು ನಿನ್ನ ಕರ್ಮವನ್ನು ಮಾಡ್ಬೇಕು. ಅಂದ್ರೆ ನೀನು ಏನು ಮಾಡ್ಬೇಕು ಅದನ್ನ ಮಾಡು. ಧರ್ಮ ಯುದ್ಧ ಮಾಡಿ ಮರಣ ಹೊಂದಿದ್ರೆ ನೀನು ಸ್ವರ್ಗಕ್ಕೆ ಹೋಗ್ತೀಯಾ, ಇಲ್ಲ ಕರ್ಮ ಮಾಡದೆ ನೀನು ಸತ್ತರೆ ಪಿತೃಲೋಕಗಳಿಗೆ ಹೋಗ್ತೀಯಾ. ಯುದ್ಧದಲ್ಲಿ ವಿಜಯವನ್ನು ಪ್ರಾಪ್ತಿ ಮಾಡ್ಕೊಂಡ್ರೆ ಏನಾದ್ರು ಸಾಮ್ರಾಜ್ಯವನ್ನ ಆಳ್ತೀಯ ನೀನು. ಆತರ ಈ ಕರ್ಮಗಳಿಗೆ ಬೇರೆ ಬೇರೆ ಫಲಗಳನ್ನು ಹೇಳ್ತಾರೆ, ಆದ್ರೆ ಎಲ್ಲವೂ ಕೂಡ ನಮ್ಮ ಆತ್ಮಕ್ಕೆ ಅನುಭವ. ನಾವು ಯುದ್ಧದಲ್ಲಿ ಸೋತ್ರು ಕೂಡ
ಆತ್ಮಕ್ಕೆ ಅನುಭವ. ವಿದ್ಯೆಯ ಅಂದಿದ್ರು ಕೂಡ ಆತ್ಮಕ್ಕೆ ಅನುಭವ ಅನ್ನೋದನ್ನು ಇವರು ಅರ್ಥದಲ್ಲಿ ಹೇಳ್ತಾರೆ. ಸೊ ಯಾವಾಗ ನಾವು ಜನ್ಮ ತಗೊಂಡಾಗ ಕರ್ಮಗಳನ್ನ ಮಾಡ್ಬೇಕು, ಕರ್ಮ ಫಲಗಳನ್ನ ನಿರೀಕ್ಷೆ ಮಾಡಬಾರ್ದು. ಮತ್ತೆ ಕರ್ಮಗಳು ಒಳ್ಳೆ ಕರ್ಮ ಮಾಡ್ತಾ ಇದ್ದೀನಿ ಅಂದ್ರೆ ಸಂತೋಷ ಪಡೋದು. ಮತ್ತೆ ನನ್ಗೆ ಯಾರಿಗೋ ಪಾಪ ಮಾಡ್ಬಿಟ್ಟಿದೀನಿ ಅಂತ ಪಾಪ ಪ್ರಜ್ಞೆನೂ ಬೇಡ. ಮತ್ತೆ ನಾನು ತಪ್ಪು ಮಾಡಿದೀನಿ ಅಂತ ಅದು ಪ್ರಜ್ಞೆ ಕೂಡ ಬೇಡ. ಎಲ್ಲವೂ ಅನುಭವಗಳು, ಎಲ್ಲವನ್ನು ನಾವು ಸ್ವೀಕಾರ ಮಾಡಬೇಕು. ನಾಲ್ಕನೇದು ಪುರೋಗಮನ ಸಿದ್ಧಾಂತ. ಅಂದ್ರೆ ಪುರೋಗಮನ ಅಂದ್ರೆ ಆತ್ಮ ಈ ಭೂಲೋಕಕ್ಕೆ ಬರೋದೇ ಒಂದು ಅಭಿವೃದ್ಧಿಗೋಸ್ಕರ. ಲೋಕದಲ್ಲಿ ಎಲ್ಲ ಇದೆ, ನೀವು ಏನೇ ಕೆಲಸ ಮಾಡಿದ್ರು ಮಾಡದೇ ಇದ್ರು ಅದು ಆತ್ಮದ ಪುರೋಗಮನ. ಅಂದ್ರೆ ಅಲ್ಲಿ ಪುರೋಗಮನ ಇರೋದಿಲ್ಲ. ಇವಾಗ ಮಕ್ಕಳು ಸ್ಕೂಲ್ ಹೋಗ್ತಾ ಇರ್ತಾರೆ, 8th ಸ್ಟ್ಯಾಂಡರ್ಡ್ ಅಲ್ಲಿ ಏನೋ ಸ್ವಲ್ಪ ಸ್ಲೋ ಆಗ್ಬಿಟ್ಟಿದೆ ಸ್ಟಡೀಸ್ ಅಂತ ಹೇಳಿದ್ರೆ ಫೇಲ್ ಆಗ್ಬಿಡ್ತಾರೆ, ಮತ್ತೆ ಅದೇ ಕ್ಲಾಸ್ ಅಲ್ಲಿ ಇರ್ತಾರೆ. ಅದರಿಂದ ಕಡಿಮೆ ಕ್ಲಾಸ್ ಹೋಗಲ್ಲ ಅವರು. 8th ಸ್ಟ್ಯಾಂಡರ್ಡ್ ಯಾವಾಗ ಅವರು ಚೆನ್ನಾಗಿ ಓದಿ ಪಾಸ್ ಮಾಡ್ತಾರೆ 9th ಸ್ಟ್ಯಾಂಡರ್ಡ್ ಹೋಗ್ತಾರೆ, ಮತ್ತೆ 7th ಸ್ಟ್ಯಾಂಡರ್ಡ್ ಬರಲ್ಲ. ಜ್ಞಾನ ಇನ್ನೂ ಪಡ್ಕೊಂಡಿಲ್ಲ ಅಂತ 7th. ಹಾಗೇನೆ ನಮ್ಮ ಆತ್ಮ ಕೂಡ ಎಲ್ಲಿ ನಾವು ಫೇಲ್ಯೂರ್ ಆಗ್ತೀವಿ, ಒಳ್ಳೆ ಕರ್ಮಗಳನ್ನ ಮಾಡಲ್ಲ, ಆವಾಗ ನಮ್ಮ ಆತ್ಮ ತಿರೋಗಮನ ಹೊಂದಿದೆ ಅಂತ ಅಲ್ಲ, ಅಲ್ಲಿ ಕೂಡ ಪುರೋಗಮನ ಇದೆ. ಈ ತಪ್ಪಿನಿಂದ ಅನುಭವಗಳು. ಅದಕ್ಕೆ ಹೇಳ್ತಾರೆ ಫೇಲ್ಯೂರ್ ಇಸ್ ದ ಸ್ಟೆಪ್ಪಿಂಗ್ ಸ್ಟೋನ್ ಫಾರ್ ಸಕ್ಸಸ್ ಅನ್ನೋ ಒಂದು ವಿಷಯವನ್ನ ನಾವು ಗಮನದಲ್ಲಿ ಇಟ್ಕೋಬೇಕು. ನಾವು ಫೇಲ್ ಆಗಿ ಅಂತ ತಕ್ಷಣ ನಾವು ಕುಗ್ಗು ಹೋಗ್ಬಾರ್ದು. ಇದು ಒಂದು ನನ್ನ ಅನುಭವ ಅನ್ನೋ ಒಂದು ಭಾವನೆಯನ್ನ ಇಟ್ಕೊಳ್ಬೇಕು. ಪ್ರತಿ ಕರ್ಮ ಇರ್ಬೇಕು, ಕರ್ಮ ಫಲ ಇರಬಾರ್ದು. ಹೀಗೆ ಮಾಡೋದ್ರಿಂದ ನಮ್ಗೇನಾಗುತ್ತೆ, ಅನುಭವಗಳು ಕೆಟ್ಟದಾಗಿದ್ದಾಗ ಜ್ಞಾನವೂ ಕೂಡ ಬರುತ್ತೆ. ಓ ಇದನ್ನ ನಾವು ಮಾಡಬಾರ್ದು, ಇದು ಕೆಟ್ಟ ಕರ್ಮ ಆಗಿದೆ ಅನ್ನೋದು. ನೆಕ್ಸ್ಟ್ ನಾವು ಅದನ್ನ ಮಾಡಕ್ ಹೋಗಲ್ಲ. ಆವಾಗ ನಮ್ಗೆ ಆತ್ಮ ಪುರೋಗಮನ ಅನ್ನೋದು ಬರುತ್ತೆ. ನಾವ್ ಯಾವಾಗ ಪಾಪ ಪ್ರಜ್ಞೆಯಿಂದ ಕೂತ್ಬಿಡ್ತೀವಿ, ನಮ್ಮ ಆತ್ಮ ಪುರೋಗಮನಕ್ಕೆ ಅಡ್ಡ ಬರುತ್ತೆ, ನಮಗೆ ಆತ್ಮ ಪುರೋಗಮನಕ್ಕೆ ಲೇಟ್ ಆಗುತ್ತೆ. ಸೊ ಎಲ್ಲವನ್ನು ಸಂತೋಷದಿಂದ ತಗೊಂಡಾಗ ಪುರೋಗಮನ ಸರಾಗವಾಗಿ ಆಗುತ್ತೆ. ಇದಕ್ಕೆ ಒಂದೇ ಒಂದು ದಾರಿ ಅಂದ್ರೆ ಧ್ಯಾನ ಮಾಡಬೇಕು. ಧ್ಯಾನ ಮಾಡಿದಾಗ ನಮಗೆ ಎಲ್ಲವೂ ತಿಳಿತಾ ಬರುತ್ತೆ, ಪುರೋಗಮನ ಕೂಡ ತುಂಬಾ ಫಾಸ್ಟ್ ಆಗುತ್ತೆ ಅಂತ ಹೇಳ್ತಾರೆ. 5ನೇದು ಯೋಗ ಸಿದ್ಧಾಂತ. ಯೋಗ ಸಿದ್ಧಾಂತ ಅಂದ್ರೆ ಪ್ರತಿಯೊಬ್ಬರು ಯೋಗಿ ಆಗ್ಬೇಕು, ಅಂದ್ರೆ ಧ್ಯಾನವನ್ನ ಮಾಡ್ಬೇಕು. ಆಗ ಆತ್ಮದ ವಿಕಾಸ ವೇಗವಾಗಿ ಆಗುತ್ತೆ. ಆತ್ಮದ ನಮ್ಮ ಜನ್ಮಗಳು ಕೂಡ 400 ಏನು ಮಿನಿಮಮ್ ಅನ್ಕೊಳ್ತೀವಿ ಅಷ್ಟರೊಳಗಡೆ ನಾವು ಮುಕ್ತಿಯನ್ನ ಪಡಿಬಹುದು. ಯಾವಾಗ ಯೋಗಿ ಆಗೋದಿಲ್ಲ, ವಿಲೇ ಮಾಡ್ತೀವಿ, ಮಾಯೆಯಲ್ಲಿ ಸಿಕ್ಕಾಕೊಂಡಿರ್ತೀವಿ, ಆವಾಗ ನಮ್ಮ ಜನ್ಮಗಳು ಕೂಡ ಹಾಗೆ ನಾವು ಅನುಭವ ಎಲ್ಲಿ ತನಕ ಮುಗಿಸಲ್ವೋ ಅಲ್ಲಿ ತನಕ ಮತ್ತೆ ಪುನರಪಿ ಜನನ ಆಗ್ತಾ ಇರುತ್ತೆ. ಹಾಗೆ PSSL ಕೂಡ ಎಲ್ಲರಿಗೂ ಧ್ಯಾನವನ್ನು ಕಲಿಸ್ತಾ ಇದೆ. ಧ್ಯಾನವನ್ನು ಕಲಿಸುವುದೇ ಈ ಉದ್ದೇಶಕ್ಕಾಗಿ ಯೋಗ ಸಿದ್ಧಾಂತ ಬೇಕು ಅಂತ. ಅಂದ್ರೆ ಕೃಷ್ಣ ಹೇಳ್ತಾರೆ ಯೋಗಿ ಭವ ಅರ್ಜುನ. ಅಂದ್ರೆ ಕೃಷ್ಣ ಅರ್ಜುನನ್ ಏನ್ ಹೇಳ್ತಾರೆ ಅಂದ್ರೆ, ನೀನ್ ಯೋಗಿ ಆಗೋ, ನಿನಗೆ ಎಲ್ಲ ಜ್ಞಾನವು ತಿಳಿಯುತ್ತೆ, ಯಾವ್ದು ತಪ್ಪು, ಯಾವ್ದು ಮಾಡ್ಬೇಕು, ಯಾವ್ದು ಮಾಡಬಾರ್ದು ಅಂತ ತಿಳಿಯುತ್ತೆ. ಹೀಗೆ PSSL ಎಷ್ಟು ಜನ ಬರ್ತಾರೋ ಅವ್ರು ಎಲ್ಲರೂ ಪುರೋಗಮನದ ಸಿದ್ಧಾಂತದ ಕಡೆ, ಅಂದ್ರೆ ಆತ್ಮ ಪುರೋಗಮನದ ಕಡೆ ಹೋಗ್ತಾ ಇದ್ದಾರೆ ಅಂತ. ಇನ್ನು ಯಾರು PSSL ಬಂದಿಲ್ಲ ಅವರು ಕೂಡ ಈ ಯೋಗ ಸಿದ್ಧಾಂತದ ಹುಡುಕಾಟದಲ್ಲಿದ್ದಾರೆ, ಮತ್ತೆ ಆತ್ಮ ಪುರೋಗಮನದ ಹುಡುಕಾಟದಲ್ಲಿದ್ದಾರೆ ಅಂತ. ಅಂದ್ರೆ ಅವರು ಇನ್ನು ಆತ್ಮದ ಉದ್ಧಾರ ಮಾಡ್ಕೊಳ್ತಾ ಹುಡುಕಾಡ್ತಾ ಇದ್ದಾರೆ ಅಂತ. ಇದರಲ್ಲಿ ಇಬ್ಬರೂ ಕೂಡ ಯೋಗ ಸಿದ್ಧಾಂತದ ಕಡೆನೆ ಇದ್ದೀವಿ. ಮತ್ತೆ ಯಾರು PSSL ಬಂದು ಬಿಡ್ತಾರೆ ಅವರ ಆತ್ಮ ಅಭಿವೃದ್ಧಿ ತುಂಬಾ ಫಾಸ್ಟ್ ಆಗುತ್ತೆ. ಯಾಕೆಂದ್ರೆ PSSL ಅಲ್ಲಿ ನಾವು ತಿಳಿಸ್ಕೊಡೋದೆ ಧ್ಯಾನ, ಸ್ವಾಧ್ಯಾಯ, ಸಜ್ಜನ ಸಾಂಗತ್ಯ, ಎಲ್ಲವೂ ಕೂಡ ನಮ್ಮ ಆತ್ಮ ಅಭಿವೃದ್ಧಿಗೆ ಪೂರಕವಾಗಿರುವಂಥದ್ದು. ಇದರಲ್ಲಿ ಯೋಗ ಸಿದ್ಧಾಂತದಲ್ಲಿ ಯಾರ ನಾವು ತೊಡಗಿಸ್ಕೊಂಡಿರ್ತೀವಿ PSSL ಅಲ್ಲಿ ಎಲ್ಲರೂ ಕೂಡ ಮಾಸ್ಟರ್ಸ್, ಅವರ ಆತ್ಮಾಭಿವೃದ್ಧಿಗೆ ಯಾವುದೇ ಅಡ್ಡ ಬರೋದಿಲ್ಲ ಅಂತ ಹೇಳ್ತಾರೆ. ಮತ್ತೆ ಹಾಗೆ ಕಡೆಯದಾಗಿ 6ನೇ ಸಿದ್ಧಾಂತ ಏನು ಅಂತಿದ್ರೆ ಅನೇಕಾನೇಕ ಸಿದ್ಧಾಂತ. ಅನೇಕಾನೇಕ ಸಿದ್ಧಾಂತ ಅಂದ್ರೆ ಏನು?
ನಾವ್ ಯಾವಾಗ ಆಧ್ಯಾತ್ಮಿಕತೆ ಬರ್ತೀವಿ, ಯೋಗಿ ಆಗ್ತೀವಿ, ಧ್ಯಾನವನ್ನ ಅಭ್ಯಾಸ ಮಾಡ್ತೀವಿ, ಸ್ವಾಧ್ಯಾಯ ಮಾಡ್ತೀವಿ, ಸಜ್ಜನ ಸಾಂಗತ್ಯ ಮಾಡ್ತೀವಿ, ಎಲ್ಲ ಅನುಭವಗಳು ಚೆನ್ನಾಗ್ ಆಗ್ತಾ ಇರುತ್ತೆ. ಒಳ್ಳೆ ಒಳ್ಳೆ ಅನುಭವಗಳಾಗ್ತಾ ಇರುತ್ತೆ. ಒಳ್ಳೆ ಒಳ್ಳೆ ನಾವು ವಿಷನ್ಗಳನ್ನ ತಗೊಳ್ತಾ ಇರ್ತೀವಿ. ಎಲ್ಲ ವಿಷಯಗಳನ್ನ ತಿಳ್ಕೊಳ್ತಾ ಇರ್ತೀವಿ. ಆಧ್ಯಾತ್ಮಿಕದ ಕಡೆ ಓದೋದು ಜಾಸ್ತಿ ಆಗುತ್ತೆ. ಮತ್ತೆ ಬೇರೆಯವ್ರನ್ನ ನೋಡೋದು ಕೂಡ ನಮ್ಗೆ ಪ್ರಾಪಂಚಿಕವಾಗಿ ಬಿಟ್ಟು ಆತ್ಮ ಸ್ಥಿತಿಯಲ್ಲಿ ನೋಡ್ತಾ ಇರ್ತೀವಿ. ಸೊ ಬೇರೆಯವರು ಆತ್ಮ ಅನ್ನೋದನ್ನ ನಾವು ತಿಳ್ಕೊಳ್ತೀವಿ. ಸೊ ಅವಾಗ ನಾವು ಬೇರೆಯವ್ರಿಗೆ ಹಿಂಸೆ ಕೊಡಲ್ಲ, ಕಷ್ಟ ಕೊಡಲ್ಲ, ನೋವುಗಳನ್ನ ಕೊಡಲ್ಲ. ಸೊ ಇದರಿಂದ ನಮ್ಮ ಆತ್ಮ ಉನ್ನತಿ ಶೀಘ್ರವಾಗಿ ಆಗುತ್ತೆ. ಹಾಗೆ ತುಂಬಾ ಅನುಭವಗಳನ್ನ ಪಡ್ಕೊಳ್ತೀವಿ. ಮತ್ತೆ ಬೇರೆ ಬೇರೆ ಲೋಕಗಳ ಬಗ್ಗೆ, ನಮ್ಮ ಶರೀರದ ಬಗ್ಗೆ, ನಮ್ಮ ಶರೀರದ ಹುಟ್ಟದ ಬಗ್ಗೆ ತಿಳ್ಕೊಳ್ತಾ ಇರ್ತೀವಿ. ಆತ್ಮ ಜ್ಞಾನವನ್ನ ಪಡ್ಕೊಳ್ತೀವಿ. ಮಾತು ಹಿತವಾಗಿರುತ್ತೆ. ಅಂದ್ರೆ ನಾವ್ ಏನ್ ತಿಳ್ಕೊಳ್ತೀವಿ ಅಂದ್ರೆ, ಮಾತಾಡಿದ್ರೆ ಒಬ್ಬರಿಗೆ ಉಪಯೋಗ ಆಗ್ಬೇಕು, ಇಲ್ಲದಿದ್ರೆ ಮೌನದಲ್ಲಿರ್ಬೇಕು ಅಂತ ತಿಳ್ಕೊಳ್ತೀವಿ. ಯಾವಾಗ ನಾವು ಜ್ಞಾನಕ್ಕೆ ಬಂದಾಗ, ಅದು ಕ್ರಿಯಾಶೀಲತೆ ಜೊತೆ ಇದ್ದಾಗ ನಮಗೆ ತುಂಬಾ ಮಾಸ್ಟರ್ಸ್ ಇರ್ಬೇಕಾದ್ರೆ ಒಳ್ಳೆ ಹಾದಿಯಲ್ಲೇ ಕರ್ಕೊಂಡು ಹೋಗ್ತಾ ಇರ್ತಾರೆ. ಮತ್ತೆ ಸ್ವಾಧ್ಯಾಯ ಮಾಡುವಾಗ ನಮ್ಮ ಶರೀರದ ಬಗ್ಗೆ, ಆಧ್ಯಾತ್ಮಿಕದ ಬಗ್ಗೆ ತಿಳ್ಕೊಳ್ತಾನೆ ಇರ್ತೀವಿ. ಮತ್ತೆ ಇದರಿಂದ ಆಶ್ಚರ್ಯ ಕೂಡ ತುಂಬಾ ಆಗ್ತಾ ಇರುತ್ತೆ. ಯಾವಾಗ ನಮ್ಮ ಆತ್ಮ ತುಂಬಾ ಸಂತೋಷದಿಂದ ಇರತ್ತೆ, ಒಳ್ಳೆ ಒಳ್ಳೆ ವಿಷಯಗಳು ತಿಳ್ಕೊಳ್ತೀವಿ. ಆಶ್ಚರ್ಯದಿಂದಾನೇ ನೋಡ್ತಾ ಇರ್ತೀವಿ ಎಲ್ಲವನ್ನು. ನಮ್ಗೆ ಸಿಗುವಂಥದ್ದು ಒಂದೊಂದು ವಿಷಯ ಕೂಡ ಆಶ್ಚರ್ಯದಿಂದ ತುಂಬಿರುತ್ತೆ. ಇದಕ್ಕೆ ಅಂತ್ಯ ಇಲ್ಲ. ಮತ್ತೆ ಸಂತೋಷದಲ್ಲೇ ಮುಳುಗಿರ್ತೀವಿ ನಾವು ಯಾವಾಗ್ಲೂ. ಇದಕ್ಕೆ ಲಾ ಆಫ್ ಇನ್ಫಿನಿಟಿ ಅಂತ ಕೂಡ ಹೇಳ್ತೀವಿ. ಇನ್ಫಿನಿಟಿ ಅಂದ್ರೆ ಆ ಇದಕ್ಕೆ ಲಿಮಿಟ್ ಇಲ್ಲ, ಮಿತಿ ಇಲ್ಲದೆ ಇರುವಂಥದ್ದು, ಅನಂತವಾಗಿರುವಂಥದ್ದು ಅಂತ ಹೇಳ್ತೀವಿ. ಯಾತಕ್ಕೆ ಅನಂತ ಅಂದ್ರೆ, ಆಧ್ಯಾತ್ಮಿಕ ಶಾಸ್ತ್ರ ಅನಂತವಾದ ಜ್ಞಾನವನ್ನು ಪಡ್ಕೊಳ್ತಾ ಇರ್ತೀವಿ. ಮತ್ತೆ ಅನಂತವಾದ ಸಂತೋಷದಿಂದ ಇರ್ತೀವಿ, ಅನಂತವಾದ ಆನಂದದಿಂದ ಇರ್ತೀವಿ. ಇದೆಲ್ಲ ಹೇಗ್ ಸಾಧ್ಯ ಅಂತಂದ್ರೆ, ನಾವು ಧ್ಯಾನ ಮಾಡೋದ್ರಿಂದಲೇ ಸಾಧ್ಯ. ಧ್ಯಾನ, ಸ್ವಾಧ್ಯಾಯ, ಸಜ್ಜನ ಸಾಂಗತ್ಯ ಮತ್ತು ಜ್ಞಾನ ಪ್ರಚಾರ, ಇವು ನಾಲ್ಕು ಕೂಡ ಮುಖ್ಯವಾದ ಪಿಲ್ಲರ್ಗಳು. ನಾವು ಈ ಸಿದ್ಧಾಂತಗಳು, 6 ಆಧ್ಯಾತ್ಮಿಕ ಸಿದ್ಧಾಂತಗಳ ಬೆಳವಣಿಗೆಗೆ ನಾವು ಪೂರಕವಾಗಿರ್ಬೇಕು ಅಂತಂದ್ರೆ ಇದರಲ್ಲಿ ನಾವು ತೊಡಗಿಸ್ಕೊಳ್ಬೇಕು. ಧ್ಯಾನ, ಸ್ವಾಧ್ಯಾಯ, ಸಜ್ಜನ ಸಾಂಗತ್ಯ, ಜ್ಞಾನ ಪ್ರಚಾರ, ಈ 4 ಪಿಲ್ಲರ್ಗಳ ಜೊತೆ ನಾವು ಯಾವಾಗ ಇರ್ತೀವಿ, ನಮ್ಮ ಆತ್ಮ ಉನ್ನತಿ ಕಡೆ ಇರ್ತೀವಿ. ನಮ್ಮ ಆತ್ಮ ಉನ್ನತಿ ಕೂಡ ತುಂಬಾ ಫಾಸ್ಟ್ ಆಗಿ ಆಗುತ್ತೆ ಅಂತ ಪತ್ರಿಕೆ ಹೇಳ್ತಾರೆ. ಇದಕ್ಕೆ ತುಂಬಾ ಉದಾಹರಣೆಗಳನ್ನ ಕೂಡ ಕೊಟ್ಟಿದ್ದಾರೆ ಪತ್ರಿಕೆಯವರು. ನಾನು ಆಧ್ಯಾತ್ಮಿಕ ಅಂದ್ರೆ ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳಿರುವಂತ ಈ 6 ಸಿದ್ಧಾಂತಗಳನ್ನ ಪತ್ರಿಕೆಯವರು ತುಂಬಾ ಸುಲಭವಾಗಿ ನಮಗೆ ಗೊತ್ತಿರೋ ತರ ಹೇಳಿದ್ದಾರೆ. ಉದಾಹರಣೆಗಳನ್ನು ಕೊಟ್ಟಿದ್ದಾರೆ. ಉದಾಹರಣೆಗಳನ್ನ ತೆಗೆದು ತುಂಬಾ ಟೈಮ್ ಆಗುತ್ತೆ. ಇದರಿಂದ ನಮ್ಗೆ ಅರ್ಥ ಮಾಡ್ಕೋಬಹುದು ಅನ್ನೋದನ್ನ ನಮ್ಗೆ ಉದಾಹರಣೆ ಗೊತ್ತಿಲ್ಲ. ಇಷ್ಟು ನಿಮ್ಮ ಆಧ್ಯಾತ್ಮಿಕದ 6 ಸಿದ್ಧಾಂತಗಳು ಇರುತ್ತೆ. ಇದರಿಂದ ನೀವು ಏನಾದ್ರು ಅನಿಸಿದ್ರೆ, ಇದಕ್ಕಿಂತ ಮಿಗಿಲಾದ ಜ್ಞಾನವನ್ನು ಕೂಡ ಪಡ್ಕೊಂಡಿದ್ರೆ ಅದನ್ನ ಶೇರ್ ಮಾಡ್ಕೊಬೋದು, ಅಡ್ಮಿಟ್ ಮಾಡ್ಕೊಂಡು ಮಾತಾಡಿ ಮಾಡ್ತೀವಿ. ಇದಾಗಿದೆ. ಆಂಡ್ರಾಯ್ಡ್